ಸ್ನೇಹ ಸಂಬಂಧ ಇರೋದು ಪ್ರೀತಿಸೋಕೆ, ವಸ್ತುಗಳಿರೋದು ಬಳಸೋಕೆ. ದಯವಿಟ್ಟು ಅದನ್ನ ಅದಲು ಬದಲು ಮಾಡಬೇಕು. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಈ ಪುಣ್ಯಕ್ಷೇತ್ರವು ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ನದಿಗಳಲ್ಲಿ ಮುಖ್ಯವಾದ ಕೃಷ್ಣಾ ಹಾಗೂ ಮಲಪ್ರಭಾ ನದಿಗಳ ಸಂಗಮ ಕ್ಷೇತ್ರವಾಗಿದೆ. ನಮ್ಮ ಕರುನಾಡು ಕಂಡ ಅತ್ಯುತ್ತಮ ಸಮಾಜ ಸುಧಾರಕರು, ಮಾದರಿ ಪುರುಷರು, ಲಿಂಗಾಯತ ಧರ್ಮದ ಸಂಸ್ಥಾಪಕರು, ವಚನಕಾರರು, ಜಗಜ್ಯೋತಿ ಬಸವೇಶ್ವರರ ವಿದ್ಯಾಭೂಮಿ, ತಪೋಸ್ಥಾನ ಹಾಗೂ ಐಕ್ಯ ಕ್ಷೇತ್ರವಾದ ಈ ಸ್ಥಳ ವಿಶಾಲ ಜಲರಾಶಿಯ ನಡುವೆ ನಿಂತಿದ್ದು ನೊಂದ ಮನಸ್ಸುಗಳಿಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸುವ ಅಪೂರ್ವ ತಾಣವಾಗಿದೆ. ನಾವೀಗ ಬಿತ್ತರಿಸಿ ಹೊರಟಿರುವ ತಾಣವೇ ಕೂಡಲ ಸಂಗಮ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಹನಗುಂದ ತಾಲೂಕಿನಲ್ಲಿರುವ ಕೂಡಲ ಸಂಗಮವು ಹಿಂದೂ ಧರ್ಮೀಯರಿಗೆ, ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಸಮುದಾಯದವರಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿರುವ ಧರ್ಮೀಯರಾದ ಲಿಂಗಾಯತರಿಗೆ ಕೂಡಲ ಸಂಗಮವೇ ಧರ್ಮಕ್ಷೇತ್ರವಾಗಿದೆ. ಪ್ರತಿ ವರ್ಷವೂ ಲಕ್ಷಾಂತರ ಮಂದಿ ಅನುಯಾಯಿಗಳು ಈ ಸ್ಥಳಕ್ಕೆ ಭೇಟಿ ನೀಡುತ್ತಿರುತ್ತಾರೆ. ಚಾಲುಕ್ಯ ಶೈಲಿಯಲ್ಲಿ ಕಟ್ಟಿರುವ ಪುರಾತನ ಕಾಲದ ವಾಸ್ತುಶಿಲ್ಪದಿಂದ ಕೂಡಿರುವ ಸಂಗಮೇಶ್ವರ ದೇವಾಲಯವು ಕೂಡಲ ಸಂಗಮದ ಪ್ರಮುಖ ಆಕರ್ಷಣೆ. ಇದೇ ಸಂಗಮೇಶ್ವರ ದೇವನೇ ಸಾಮಾಜಿಕ ಕ್ರಾಂತಿ ಪುರುಷ ಶ್ರೀ ಬಸವಣ್ಣನವರ ಆರಾಧ್ಯ ದೈವ. ಜಗಜ್ಯೋತಿ ಬಸವೇಶ್ವರರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದಲ್ಲಿ 12ನೇ ಶತಮಾನದಲ್ಲಿ ಮಾದಲಸ ಮತ್ತು ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣ ದಂಪತಿಗಳಿಗೆ ಜನಿಸಿದ್ದರು. ಶ್ರೀ ಬಸವೇಶ್ವರರು 8ನೇ ವಯಸ್ಸಿನಲ್ಲಿ ಇದ್ದಾಗ ಇವರಿಗೆ ಉಪನಯನ ಮಾಡಲು ತಂದೆ ತಾಯಿಗಳು ಮುಂದಾಗುತ್ತಾರೆ. ಆಗ ಅವರು ತಮ್ಮ ಅಕ್ಕನಿಗೆ ಜನಿವಾರವನ್ನು ತೊಡಿಸಲು ಮುಂದಾಗುತ್ತಾರೆ. ಆ ಸಮಯದಲ್ಲಿ ಹಿರಿಯರು ಇದು ಪುರುಷರಿಗೆ ಮಾತ್ರ ಕಟ್ಟಬೇಕು, ಮಹಿಳೆಯರಿಗೆ ಕಟ್ಟುವ ಹಾಗಿಲ್ಲ ಎಂದು ಹೇಳಿದಾಗ ಬಸವೇಶ್ವರರು ಪುರುಷರು ಮತ್ತು ಮಹಿಳೆಯರ ನಡುವೆ ಸಮಾನತೆ ಇರಬೇಕು ಎಂದು ಹೇಳಿ ಮನೆ ಬಿಟ್ಟು ಹೊರಟು ಹೋಗುತ್ತಾರೆ. ಬಸವಣ್ಣನವರು ಕೂಡಲ ಸಂಗಮಕ್ಕೆ ತೆರಳಿ ಜಾತವೇದ ಮುನಿಯವರ ವಿದ್ಯಾಕೇಂದ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಇದೇ ವಿದ್ಯಾಕೇಂದ್ರದಲ್ಲಿ ಚನ್ನಬಸವಣ್ಣ ಮತ್ತು ಅಕ್ಕನಾಗಮ್ಮ ಮೊದಲಾದವರು ವಿದ್ಯಾಭ್ಯಾಸವನ್ನು ಮಾಡುತ್ತಿರುತ್ತಾರೆ. ಹನ್ನೆರಡು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಕಳೆದ ಬಸವಣ್ಣನವರು ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನೇ ಎಬ್ಬಿಸುತ್ತಾರೆ. ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಲ್ಲಿ ಕಾಯಕವೇ ಕೈಲಾಸ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಹೀಗೆ ಹಲವಾರು ವಚನಗಳನ್ನು ಮಂಟಪ ಎಂಬ ಸಂಘವನ್ನು ರಚಿಸಿ ಬೇರೆ ಬೇರೆ ರಾಜ್ಯಗಳಿಂದ
ದೂರ ದೇಶಗಳಿಂದ ಜಾತ್ಯತೀತವಾಗಿ ಹೆಣ್ಣು ಗಂಡುಗಳೆಂಬ ಭೇದ ಭಾವಗಳಿಲ್ಲದೆ ಎಲ್ಲಾ ತರಹದ ಜನರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದರು. ಸುಳ್ಳು ಹೇಳುವುದಾಗಲಿ, ಮೋಸ ಮಾಡುವುದಾಗಲಿ, ಮೇಲು ಕೀಳು ಎಂಬ ಭೇದ ಭಾವ ಮಾಡುವುದಾಗಲಿ, ಪ್ರಾಣಿ ಹಿಂಸೆ ಕೊಡುವುದಾಗಲಿ, ಹೆಣ್ಣು ಗಂಡು ಎಂಬ ತಾರತಮ್ಯ ಮಾಡುವುದಾಗಲಿ ಅಕ್ಷಮ್ಯ ಅಪರಾಧ ಎಂದು ತಮ್ಮ ವಚನಗಳಿಂದ ಇವರು ಸಾರಿ ಹೇಳಿದ್ದಾರೆ. ದೇವನೊಬ್ಬನೇ ಇರುವುದು ಹಾಗೂ ಆತನು ಎಲ್ಲಿಯೂ ಇಲ್ಲ, ನಮ್ಮೊಳಗೆ ಇದ್ದಾನೆ ಎಂದು ಬಸವಣ್ಣನವರು ನಂಬಿ ಇತರರಿಗೂ ತಿಳಿಸಿದ್ದರು. ಆಗಿನ ಕಾಲದಲ್ಲಿ ಜಾತಿವಾದ ಪದ್ಧತಿಯನ್ನು ಖಂಡಿಸಲೆಂದೇ ಬಸವಣ್ಣನವರು ಲಿಂಗಾಯತ ಎನ್ನುವ ಧರ್ಮವನ್ನು ಮಾಡಿ ಅದರಲ್ಲಿ ಲಿಂಗ ಪೂಜೆ ಮಾಡುವ ಯಾವುದೇ ವ್ಯಕ್ತಿ ಇರಬಹುದು ಎಂದು ಎಲ್ಲಾ ಜಾತಿಯ ಜನರಿಗೂ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಅವಕಾಶವನ್ನು ನೀಡಿದ್ದರು. ಜಾತಿವಾದವನ್ನು ಖಂಡಿಸಿ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸುತ್ತಿದ್ದರು. ಕೆಲವು ವರ್ಗದ ಜನರು ಬಸವೇಶ್ವರರ ವಿರುದ್ಧ ರಾಜನ ಕಿವಿ ತುಂಬಿದ ಮೇಲೆ ಬಸವೇಶ್ವರರು ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಕೂಡಲ ಸಂಗಮಕ್ಕೆ ತೆರಳಿ ಅಲ್ಲಿಯೇ ಲಿಂಗೈಕ್ಯರಾದರು. ಅಂದಿನಿಂದ ಇಂದಿನವರೆಗೂ ಈ ಕೂಡಲ ಸಂಗಮವು ಪವಿತ್ರ ತೀರ್ಥಕ್ಷೇತ್ರವಾಗಿ ಪರಿವರ್ತಿತವಾಗಿದೆ. ಕೂಡಲ ಸಂಗಮದಲ್ಲಿ ಚಾಲುಕ್ಯ ಶೈಲಿಯಲ್ಲಿರುವ ಸಂಗಮೇಶ್ವರ ದೇವಾಲಯ ಪ್ರಮುಖ ಆಕರ್ಷಣೆಯಾಗಿದೆ. ದಪ್ಪವಾದ 28 ಕಂಬಗಳ ಮೇಲೆ ನಿಂತಿರುವ ಚಾಲುಕ್ಯ ಶೈಲಿಯ ಮಹಾದ್ವಾರವು ಯಾತ್ರಾರ್ಥಿಗಳನ್ನು ಸ್ವಾಗತಿಸುತ್ತದೆ. ದೇಗುಲದಿಂದ ಅನತಿ ದೂರದಲ್ಲೇ ಕೃಷ್ಣಾ ಹಾಗೂ ಮಲಪ್ರಭಾ ನದಿಗಳ ಸಂಗಮ ಸ್ಥಾನದಲ್ಲಿ ಬಸವಣ್ಣನವರ ಐಕ್ಯ ಮಂಟಪವಿದೆ. ಬಸವಣ್ಣನವರು ಇದೇ ಸ್ಥಳದಲ್ಲಿ ಲಿಂಗೈಕ್ಯರಾಗಿದ್ದರು. ಮೊದಲಿಗೆ ಈ ಐಕ್ಯ ಮಂಟಪವಿದ್ದ ಸ್ಥಳದಲ್ಲಿ ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳು ಹಳ್ಳದ ಮಾದರಿಯಲ್ಲಿ ಹರಿಯುತ್ತಿದ್ದವು. ಬಿಜಾಪುರ ಅಥವಾ ವಿಜಯಪುರ ಮತ್ತು ಕಲಬುರಗಿ ಪ್ರದೇಶಗಳಿಗೆ ನೀರನ್ನು ಉಣಿಸುವ ದೃಷ್ಟಿಯಿಂದ ಕೃಷ್ಣಾ ನದಿಗೆ ಆಲಮಟ್ಟಿಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯಂತೆ ಅಣೆಕಟ್ಟನ್ನು ಕಟ್ಟಲು ಆರಂಭಿಸಲಾಯಿತು. ಯೋಜನೆಯ ಆರಂಭದಲ್ಲಿಯೇ ಮುಳುಗಡೆ ಆಗಬಹುದಾದ ಸಂಗಮೇಶ್ವರ ದೇವರ ಆಲಯವನ್ನು ಸಂರಕ್ಷಣೆ ಮಾಡಲು ಸುತ್ತಲೂ ಭದ್ರವಾದ ಕಲ್ಲಿನ ಗೋಡೆಗಳನ್ನು ನಿರ್ಮಿಸಲಾಗಿದೆ. ಬಸವೇಶ್ವರರ ಐಕ್ಯ ಮಂಟಪವನ್ನು ಮುಳುಗಡೆಗೊಳ್ಳದಂತೆ ವರ್ತುಲಾಕಾರದ ಗೋಡೆಯಿಂದ ಸಂರಕ್ಷಣೆ ಮಾಡಲಾಗಿದೆ. ಸಂಗಮೇಶ್ವರ ದೇವಾಲಯದಿಂದ ಈ ಐಕ್ಯ ಮಂಟಪಕ್ಕೆ ಸೇತುವೆಯ ಮೂಲಕ ಸಂಪರ್ಕ ಕಲ್ಪಿಸಲಾಗಿದೆ. ಐಕ್ಯ ಮಂಟಪಕ್ಕೆ ಹೋಗಿ ಬರಲು ಸುಸಜ್ಜಿತ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಸೇತುವೆಯ ಮೇಲೆ ಹೋಗಿ ಈ ಐಕ್ಯ ಮಂಟಪದ ದರ್ಶನವನ್ನು ಪಡೆಯುವುದೇ ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಬಸವಸಾಗರದ ಹಿನ್ನೀರಿನಲ್ಲಿ ಬೋಟಿಂಗ್ ವ್ಯವಸ್ಥೆ ಸಹ ಕಲ್ಪಿಸಿಕೊಡಲಾಗಿದೆ. ಒಬ್ಬರಿಗೆ 10 ರೂಪಾಯಿ ಕೊಟ್ಟರೆ ಐಕ್ಯ ಮಂಟಪದ ಸುತ್ತ ಬೋಟ್ನಲ್ಲಿ ಒಂದು ಸುತ್ತು ಹಾಕಬಹುದಾಗಿದೆ. ಕೂಡಲ ಸಂಗಮ ಕ್ಷೇತ್ರದಲ್ಲಿ ಸುಮಾರು 6,000 ಜನರು ಕುಳಿತುಕೊಳ್ಳಬಲ್ಲ ಬಸವ ವೇದಿಕೆ ಎಂಬ ಸಭಾಭವನವಿದೆ. ಇದರ ಸಮೀಪದಲ್ಲೇ ವಿವಿಧ ವಚನಕಾರರ ಮೂರ್ತಿಗಳನ್ನು ಕೆತ್ತಿ ಇಡಲಾಗಿರುವ ಮ್ಯೂಸಿಯಂ ಸಹ ಇದೆ. ಆಹ್ಲಾದಕರ ವಾತಾವರಣವನ್ನು ಬಯಸುವವರಿಗೆ ಕೂಡಲ ಸಂಗಮ ಕ್ಷೇತ್ರವು ಯೋಗ್ಯ ಸ್ಥಳವಾಗಿದೆ. ಪುಟ್ಟ ಕಾಡಿನಂತಿರುವ ಪೂಜಾವನಕ್ಕೆ ತೆರಳಿ ಹಸಿರನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಕೂಡಲ ಸಂಗಮದಿಂದ ಸುಮಾರು 3/4 ಗಂಟೆ ಪ್ರಯಾಣ ಮಾಡಿದರೆ ಆಲಮಟ್ಟಿ ಜಲಾಶಯ ದೊರಕುತ್ತದೆ. ಇಲ್ಲಿ ಟಿಕೆಟ್ ಪಡೆದು ಒಳಗೆ ಪ್ರವೇಶಿಸಬಹುದಾಗಿದೆ. ಇಲ್ಲಿ ಸಂಜೆ 6ರವರೆಗೆ ಮಾತ್ರ ಪ್ರವೇಶವಿರುತ್ತದೆ. ಜಲಾಶಯದ ಹಿನ್ನೀರು, ಹಸಿರಾದ ಕೈತೋಟಗಳು, ಮನುಷ್ಯರಂತೆಯೇ ಕಾಣುವ ಕಲ್ಲಿನ ಪ್ರತಿಮೆಗಳು
ಇವೆಲ್ಲವನ್ನು ಈ ಆಲಮಟ್ಟಿ ಜಲಾಶಯದಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಹತ್ತಿರದಲ್ಲೇ ಇರುವ ಹೂದೋಟದಲ್ಲಿ ಸಂಜೆಯ ವೇಳೆ ನೃತ್ಯ ಕಾರಂಜಿಯ ವ್ಯವಸ್ಥೆ ಸಹ ಇದೆ. ಒಮ್ಮೆ ಬಾಗಲಕೋಟೆಗೆ ತೆರಳಿದರೆ ಒಂದೇ ದಿನದಲ್ಲಿ ಕೂಡಲಸಂಗಮ ಮತ್ತು ಆಲಮಟ್ಟಿ ಜಲಾಶಯಗಳನ್ನು ವೀಕ್ಷಿಸಬಹುದಾಗಿದೆ. ಕೂಡಲಸಂಗಮ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು 450 ಕಿಲೋಮೀಟರ್, ಮೈಸೂರಿನಿಂದ 522 ಕಿಲೋಮೀಟರ್, ಮಂಗಳೂರಿನಿಂದ 548 ಕಿಲೋಮೀಟರ್, ಬೆಳಗಾವಿಯಿಂದ 191 ಕಿಲೋಮೀಟರ್ ಹಾಗೂ ಹುಬ್ಬಳ್ಳಿಯಿಂದ 171 ಕಿಲೋಮೀಟರ್ ದೂರದಲ್ಲಿದೆ.
ಕೂಡಲ ಸಂಗಮ ಕ್ಷೇತ್ರ ಪರಿಚಯವನ್ನು ಮಾಡಿಕೊಂಡ ನಮಗೆ ಶ್ರೀ ಬಸವಣ್ಣನವರ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.